ಈ ರೀತಿ ಸ್ಟಿಕರ್ ಅನ್ಸಿದ್ರೆ ಒಂದು ಪವರ್ ನ ಶೋ ಆಫ್ ಅಂತ ಅನ್ಕೊಂಡಿರಬಹುದು, ಅಥವಾ ನಾವ್ ಯಾವ್ದೇ ರೂಲ್ಸ್ ಅನ್ನ ಬ್ರೇಕ್ ಮಾಡಬಹುದು, VIP ಟ್ರೀಟ್ಮೆಂಟ್ ಸಿಗತ್ತೆ ಅಂತ ಅನ್ಕೊಂಡಿರಬಹುದು. ನೀವು ಇದನ್ನ ಭಾರತದಲ್ಲಿ ಮಾತ್ರ ನೋಡೋದಿಕ್ ಸಾಧ್ಯ. ರೋಡ್ ಅಲ್ಲಿ ಒಂದು ಗಾಡಿ ಹೋಗ್ತಿದೆ ಅಂದ್ರೆ ಆ ಗಾಡಿ ಮೇಲೆ ಬರೀ ಕಂಪನಿ ಹೆಸರಷ್ಟೇ ಅಲ್ಲ, ಆ ಕಾರ್ ಅಲ್ಲಿ ಕೂತಿರುವಂತ ವ್ಯಕ್ತಿ ಯಾವ ಕಾಸ್ಟ್ ಬಿಲಾಂಗ್ ಆಗ್ತಾನೆ, ಡಾಕ್ಟರ್, ಅಡ್ವೊಕೇಟ್, ಪ್ರೆಸ್ ಇಲ್ಲ ಯಾವ ಪೊಲಿಟಿಕಲ್ ಪಾರ್ಟಿಗೆ ಸಪೋರ್ಟ್ ಮಾಡ್ತಾನೆ, ಪ್ರತಿಯೊಂದು ಬರ್ದಿರತ್ತೆ. ಮನೆಯಲ್ಲಿ ಯಾರಾದ್ರೂ ಗವರ್ಮೆಂಟ್ ಎಂಪ್ಲಾಯ್ ಇದ್ರೆ ಪ್ರೈವೇಟ್ ವೆಹಿಕಲ್ ಮೇಲೆ ಭಾರತ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಅನ್ನೋ ಸ್ಟಿಕ್ಕರ್ಸ್ ಅನ್ನು ಸಹ ಅಂಟಿಸಿರೋದು ನೋಡಿರ್ತೀರಿ. ಈ ರೀತಿ ಸ್ಟಿಕ್ಕರ್ ಅನ್ಸಿದ್ರೆ ಒಂದು ಪವರ್ ನ ಶೋ ಆಫ್ ಅಂತ ಅನ್ಕೊಂಡಿರಬಹುದು, ಅಥವಾ ನಾವ್ ಯಾವ್ದೇ ರೂಲ್ಸ್ ಅನ್ನ ಬ್ರೇಕ್ ಮಾಡಬಹುದು, ನಾವು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಬಹುದು. ಆದ್ರೆ ಮೋಟಾರ್ ವೆಹಿಕಲ್ ಆಕ್ಟ್ ಇದನ್ನ ಕ್ಲಿಯರ್ ಆಗಿ ಹೇಳುತ್ತೆ ದಟ್ ಯಾವುದೇ ವೆಹಿಕಲ್ ಮೇಲೆ ನಿಮ್ಮ ಪೊಲಿಟಿಕಲ್ ಅಫಿಲಿಯೇಷನ್, ಕರಿಯರ್, ಕಾಸ್ಟ್, ರಿಲಿಜಿಯನ್ ಗೆ ಸಂಬಂಧಪಟ್ಟಂತ ಸ್ಟಿಕರ್ಸ್ ಹಾಕೊಳ್ಳೋದು ಇಲ್ಲೀಗಲ್ ಅಂತ. ಆದ್ರೆ ಈ ಸ್ಟಿಕರ್ ನಮ್ಮ ಅಡ್ವೊಕೇಟ್ಸ್ ಹಾಗೂ ಜಡ್ಜಸ್ ಗೂ ಸಿಗುತ್ತೆ ಅಂಡ್ ಇದು ಕೋರ್ಟ್ ಕಡೆಯಿಂದಾನೇ ನೀಡ್ತಾರೆ. ಬಟ್ ನಮಗಿದು ಕೊಡೋದು ಕೋರ್ಟ್ ಕಾಂಪ್ಲೆಕ್ಸ್ ಅಲ್ಲಿ ಎಂಟರ್ ಆಗ್ತಿರುವಂತ ವೆಹಿಕಲ್ ಅಡ್ವೊಕೇಟ್ ಅವ್ರ ಜಡ್ಜಸ್ ಆಗಿದ್ರೆ ಅವರಿಗೆ ಪಾರ್ಕಿಂಗ್